ಹಾಯ್ ಫ್ರೆಂಡ್ಸ್, ನಿಮಗೆಲ್ಲರಿಗೂ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಸ್ವಾಗತ. ಇವತ್ತಿನ ದಿನ ನಾವು 7ನೇ ತರಗತಿಯ ಕನ್ನಡ ಪಾಠ 4 ನಸಿರುದ್ದೀನನ ಕಥೆಗಳು ಪಾಠದ ಪ್ರಶ್ನೆ ಉತ್ತರಗಳು ಮತ್ತು ಭಾಷಾ ಅಭ್ಯಾಸವನ್ನು ನೋಡ್ತಾ ಸಾಗೋಣ ಬನ್ನಿ. ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ನೆರೆಯವನು ನಸಿರುದ್ದೀನ್ ಕತ್ತೆಯನ್ನು ಏಕೆ ಬೇಕೆಂದು ಕೇಳಿದನು? ನೆರೆಯವನು ನಸಿರುದ್ದೀನನ ಕತ್ತೆಯನ್ನು ಕೆಲವು ಸಾಮಾನು ಸಾಗಿಸುವುದಕ್ಕೆ ಬೇಕೆಂದು ಕೇಳಿದನು. 2. ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ ಏನೆಂದು ಹೇಳಿದನು? ಕತ್ತೆ ಅರಚುವುದನ್ನು ಕೇಳಿದ ನೆರೆಯವನು ನಸಿರುದ್ದೀನನಿಗೆ, ಏನು ದೊಡ್ಡ ಮನುಷ್ಯರೇ, ಕತ್ತೆ ನಾನಿಲ್ಲಿದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ ಎಂದು ಹೇಳಿದನು. 3. ನಸಿರುದ್ದೀನನು ತನಗೆ ಎಷ್ಟು ವಯಸ್ಸಾಗಿದೆ ಎಂದನು? ನಸಿರುದ್ದೀನನು ತನಗೆ 40 ವರ್ಷ ಆಗಿದೆ ಎಂದನು. 4. ನಸಿರುದ್ದೀನನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಏಕೆ ಬಂದಿತು? ನಸಿರುದ್ದೀನನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲನ್ನು ನೋಡಿ ಅವನ ವಯಸ್ಸಿನ ಬಗೆಗೆ ಆತನ ಸ್ನೇಹಿತರಿಗೆ ಅನುಮಾನ ಬಂದಿತು. 5. ನಸಿರುದ್ದೀನನು ಬೀರುವಿನಲ್ಲಿ ಬಚ್ಚಿಟ್ಟುಕೊಂಡಿದ್ದು ಏಕೆಂದು ಕಳ್ಳನಿಗೆ ಹೇಳಿದನು? ನಸಿರುದ್ದೀನನು, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದು ಹೇಳಿದನು. 6. ನಸಿರುದ್ದೀನನು ತನ್ನ ಕತ್ತೆಯನ್ನು ಏಕೆ ಮಾರಿದನು? ನಸಿರುದ್ದೀನನು ಕತ್ತೆ ಬರಬರುತ್ತಾ ತೀರಾ ಸೋಮಾರಿ ಆಗತೊಡಗಿತ್ತು, ಆದ್ದರಿಂದ ಕತ್ತೆಯನ್ನು ಮಾರಿದನು. 7. ನಸಿರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂದದ್ದು ಏಕೆ? ಹಲವು ಗುಣಗಳುಳ್ಳ ತನ್ನ ಕತ್ತೆಯನ್ನು ಬೇರೆ ಯಾರಾದರೂ ಕೊಂಡುಕೊಂಡರು ಎಂದು ಭಾವಿಸಿ ತಾನೇ ಕತ್ತೆಯನ್ನು ಕೊಂದನು. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. 1. ನಸಿರುದ್ದೀನನು ನೆರೆಯವನಿಗೆ ಕತ್ತೆ ಕೊಡಲು ನಿರಾಕರಿಸಿದ ಈ ಪ್ರಸಂಗವನ್ನು ವಿವರಿಸಿ. ನಸಿರುದ್ದೀನನ ಬಳಿ ಒಬ್ಬ ನೆರೆಯವ ಬಂದು ಹೀಗೆ ಕೇಳಿದ, ಕೆಲವು ಸಾಮಾನು ಸಾಗಿಸಬೇಕಾಗಿದೆ, ನಿನ್ನ ಕತ್ತೆ ಕೊಡುವೆಯಾ? ಅದಕ್ಕೆ ನಸಿರುದ್ದೀನನು, ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ ಎಂದನು. ನೆರೆಯವನು ಪರಿಪರಿಯಾಗಿ ಕೇಳಿಕೊಂಡರೂ ನಸಿರುದ್ದೀನ್ ತನ್ನ ಬಳಿ ಕತ್ತೆ ಇಲ್ಲ ಎಂದೇ ವಾದಿಸಿ ಇನ್ನೇನು ಹೊರಡುವಾಗ ಮನೆಯಲ್ಲಿದ್ದ ಆ ಕತ್ತೆ ಜೋರಾಗಿ ಅರಚಿಕೊಂಡಿದ್ದನ್ನು ನೋಡಿ ನೆರೆಯವನು ವ್ಯಂಗ್ಯವಾಗಿ ಮಾತನಾಡಿದಾಗ ನಸಿರುದ್ದೀನನು, ಅಲ್ಲಯ್ಯ, ಇಷ್ಟು ದೊಡ್ಡ ಮನುಷ್ಯ ನಾನು, ಹೇಳುವ ಮಾತಿಗಿಂತ ಕತ್ತೆಯ ಮಾತಿನಲ್ಲಿ ನಂಬಿಕೆ ಹೆಚ್ಚು ಎಂದು ಕೇಳಿದ. ಕೊನೆಗೂ ಅವನು ಕತ್ತೆಯನ್ನು ಕೊಡಲಿಲ್ಲ. 2. ನಸಿರುದ್ದೀನನು ತನ್ನ ವಯಸ್ಸಿನ ಬಗೆಗೆ ಏನೆಂದು ಸಮರ್ಥನೆ ನೀಡಿದನು? ಒಂದು ದಿನ ನಸಿರುದ್ದೀನನ ಗೆಳೆಯರು ಅವನ ವಯಸ್ಸನ್ನು ಕೇಳಿದಾಗ ಅವನು 40 ವರ್ಷ ಎಂದು ಹೇಳುತ್ತಾನೆ. ಆದರೆ ಆತನ ಸುಕ್ಕುಗಟ್ಟಿದ ಮುಖ, ಬಿಳಿಯ ಕೂದಲು ನೋಡಿ ಅವನ ಗೆಳೆಯರಿಗೆ ಅನುಮಾನ ಬಂದಿತು. ಆಗ ಅವರಲ್ಲಿ ಒಬ್ಬ, 10 ವರ್ಷದ ಹಿಂದೆಯೂ ನೀನು ಇದೇ ಮಾತು ಹೇಳಿದ್ದು ಎಂದು ಕೇಳಿದಾಗ ನಸಿರುದ್ದೀನ್, ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ, ನನ್ನದು ಯಾವಾಗಲೂ ಒಂದೇ ಮಾತು ಎಂದನು. 3. ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದ ಪ್ರಸಂಗವನ್ನು ವಿವರಿಸಿ. ಒಂದು ರಾತ್ರಿ 4-5 ಮಂದಿ ಕಳ್ಳರು ನಸಿರುದ್ದೀನನ ಮನೆಗೆ ನುಗ್ಗಿದರು. ದೂರದಿಂದಲೇ ಇದನ್ನು ಗಮನಿಸಿದ ನಸಿರುದ್ದೀನ್ ಬೀರುವೊಂದರಲ್ಲಿ ನುಗ್ಗಿ ಬಾಗಿಲು ಹಾಕಿಕೊಂಡು ಕಳ್ಳರ ಮನೆಯನ್ನೆಲ್ಲ ಜಾಲಾಡಿದರು. ಏನೂ ಸಿಗಲಿಲ್ಲ. ಆದರೂ ಕಳ್ಳರು ಬಿಡಲಿಲ್ಲ. ಏನಾದರೂ ಸಿಗಬಹುದೆಂದು ಪುನಃ ಮನೆಯನ್ನೆಲ್ಲ ಹುಡುಕಿದರು. ಒಬ್ಬ ಕಳ್ಳನಿಗೆ ಬೀರು ಕಣ್ಣಿಗೆ ಬಿತ್ತು. ಖುಷಿಯಾಗಿ ಬೀರು ತೆರೆದು ನೋಡಿದಾಗ
ನಸರುದ್ದೀನನು ಕುಳಿತಿದ್ದ. ಇಲ್ಲಿ ಏಕೆ ಕುಳಿತಿರುವೆ ಎಂದು ಕಳ್ಳನು ಪ್ರಶ್ನಿಸಿದಾಗ ನಸರುದ್ದೀನನು, ನಿಮಗೆ ನಮ್ಮ ಮನೆಯಲ್ಲಿ ಕದ್ದೊಯ್ಯಲು ಏನೂ ಸಿಗಲಿಲ್ಲವಲ್ಲ, ಅದಕ್ಕೆ ನಾಚಿಕೆಯಾಗಿ ನಿಮಗೆ ಮುಖ ತೋರಿಸಲಾಗದೆ ಇಲ್ಲಿ ಬಚ್ಚಿಟ್ಟುಕೊಂಡಿದ್ದೇನೆ ಎಂದನು. 4. ಕತ್ತೆಯನ್ನು ಕೊಂಡವನು ಕತ್ತೆಯನ್ನು ಏನೆಂದು ಗುಣಗಾನ ಮಾಡಿದನು? ಕತ್ತೆಯನ್ನು ಕೊಂಡವನು ಇದೇ ಸಂತೆಯಲ್ಲಿ ಮಾರಾಟ ಮಾಡಲು ಹರಾಜು ಹಾಕತೊಡಗಿದ. ಕತ್ತೆ ಕೆಲಸ ಮಾಡುವ ರೀತಿ, ಅದರ ಸಾಮರ್ಥ್ಯ ಇತ್ಯಾದಿಗಳನ್ನು ಹೊಗಳತೊಡಗಿದ. ನಂತರ ಕತ್ತೆಯ ಪರಂಪರೆಯದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದನು. 5. ನಸರುದ್ದೀನನು ತನ್ನ ಕತ್ತೆಯನ್ನು ತಾನೇ ಕೊಂಡುಕೊಂಡ ಪ್ರಸಂಗ ಯಾವುದು? ಕತ್ತೆಯನ್ನು ಮಾರುವವ, ಕತ್ತೆಯ ಪರಂಪರೆ, ಅದರ ವಂಶಾವಳಿ, ಮುಂದೆ ಇದು ಹಾಕುವ ಮರಿಗಳು ಇತ್ಯಾದಿ ಕತ್ತೆಯ ಗುಣಗಾನ ಮಾಡತೊಡಗಿದ. ಇದನ್ನೆಲ್ಲ ನೋಡಿದ ನಸರುದ್ದೀನನಿಗೆ ತನ್ನ ಕತ್ತೆ ಇಷ್ಟೆಲ್ಲ ಗುಣಗಳನ್ನು ಹೊಂದಿದೆಯೇ ಎಂದು ಆಶ್ಚರ್ಯವಾಯಿತು. ಬೇರೆ ಯಾರಾದರೂ ಕೊಂಡುಕೊಂಡಾರೆಂಬ ಆತಂಕದಿಂದ ತಾನೇ 70 ನಾಣ್ಯಗಳಿಗೆ ಹರಾಜು ಕೂಗಿ ಅದೇ ಕತ್ತೆಯನ್ನು ಹೊಡೆದುಕೊಂಡು ಮನೆಗೆ ಬಂದ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? 1. ಇಲ್ಲ ಮಿತ್ರ, ಈಗ ನನ್ನ ಬಳಿ ಯಾವ ಕತ್ತೆಯೂ ಇಲ್ಲ. ಈ ಮಾತನ್ನು ನಸರುದ್ದೀನ್ ನೆರೆಯವನಿಗೆ ಹೇಳಿದನು. 2. ನಾನು ಆಗೊಂದು ಈಗೊಂದು ಮಾತನಾಡುವವನಲ್ಲ. ಈ ಮಾತನ್ನು ನಸರುದ್ದೀನ್ ತನ್ನ ಗೆಳೆಯರಿಗೆ ಹೇಳಿದನು. 3. ಅರೆ, ಇಲ್ಲೇನು ಮಾಡುತ್ತಿದ್ದೀಯಾ? ಈ ಮಾತನ್ನು ಕಳ್ಳ ನಸರುದ್ದೀನನಿಗೆ ಕೇಳಿದನು. ಭಾಷಾ ಅಭ್ಯಾಸ. ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಆತಂಕ, ನಿರಾತಂಕ. ದೂರ, ಹತ್ತಿರ. ರಾತ್ರಿ, ಹಗಲು. ಮಿತ್ರ, ಶತ್ರು. ಧೈರ್ಯ, ಅಧೈರ್ಯ. ಸುಂದರ, ಕುರೂಪಿ. ನಂಬಿಕೆ, ಅಪನಂಬಿಕೆ. ಹೊಗಳು, ತೆಗಳು. ಕೆಳಗಿನ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ. ಆತಂಕ. ದೇವಾಲಯ ಅಪವಿತ್ರವಾಯಿತು ಎಂದು ಭಕ್ತರು ಆತಂಕಕ್ಕೆ ಒಳಗಾದರು. ನೆರೆಯವ. ನಮ್ಮ ನೆರೆಯವರು ನಿರ್ಮಿಸಿದ ಹೂತೋಟ ತುಂಬ ಸೊಗಸಾಗಿದೆ. ಖುಷಿ. ನನ್ನ ಮಿತ್ರನಿಗೆ ಕೆಲಸ ಸಿಕ್ಕಿದ್ದು ವಿಷಯ ಕೇಳಿ ನಮಗೆಲ್ಲ ಖುಷಿಯಾಯಿತು. ನಾಚಿಕೆ. ಪ್ರಾರ್ಥನಾ ನಾಚಿಕೆ ಸ್ವಭಾವದ ಹುಡುಗಿಯಾಗಿದ್ದಾಳೆ. ಜಾಲಾಡು. ಅಪರಾಧಿಗಳ ಪತ್ತೆಗಾಗಿ ಪೊಲೀಸರು ಜಾಲಾಡುತ್ತಿದ್ದರು. ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ. ವಯಸ್ಸೆಷ್ಟು? ವಯಸ್ಸು ಪ್ಲಸ್ ಎಷ್ಟು. ಆಗೊಂದು. ಆಗು ಪ್ಲಸ್ ಒಂದು. ನಾನಿಲ್ಲಿದ್ದೇನೆ. ನಾನು ಪ್ಲಸ್ ಇಲ್ಲಿದ್ದೇನೆ. 4 4 ಪ್ಲಸ್ 5. ಕದ್ದೊಯ್ಯಲು. ಕದ್ದು ಪ್ಲಸ್ ಒಯ್ಯಲು. ಕೆಳಗಿನ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಋಷಿ, ಜಂಗಮ, ಸನ್ಯಾಸಿ. ಸ್ನೇಹಿತ, ಮಿತ್ರ, ಗೆಳೆಯ. ಆತಂಕ, ಉದ್ವೇಗ. ಕೆಳಗಿನ ವಾಕ್ಯಗಳಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ. ನಂಬಲಿಲ್ಲ ಅವನ ಸ್ನೇಹಿತರು ಮಾತನ್ನು. ಅವನ ಸ್ನೇಹಿತರು ಮಾತನ್ನು ನಂಬಲಿಲ್ಲ. 2. ಕೂಗಿ ಅಂತ ನಾನಿಲ್ಲಿ ಇದ್ದೇನೆ ಹೇಳುತ್ತಿದೆಯಲ್ಲ ಕತ್ತೆ. ಕತ್ತೆ ನಾನಿಲ್ಲಿ ಇದ್ದೇನೆ ಅಂತ ಕೂಗಿ ಹೇಳುತ್ತಿದೆಯಲ್ಲ. 3. ಮಂದಿ 4-5 ಮನೆಗೆ ನಸರುದ್ದೀನನ ಕಳ್ಳರು ನುಗ್ಗಿದರು. 4-5 ಮಂದಿ ಕಳ್ಳರು ನಸರುದ್ದೀನನ ಮನೆಗೆ ನುಗ್ಗಿದರು. 4. ತೀರಾ ಕತ್ತೆ ನಸರುದ್ದೀನನ ಬರಬರುತ್ತಾ ಸೋಮಾರಿಯಾಗತೊಡಗಿತು. ನಸರುದ್ದೀನನ ಕತ್ತೆ ಬರಬರುತ್ತಾ ತೀರಾ ಸೋಮಾರಿಯಾಗತೊಡಗಿತು. ಫ್ರೆಂಡ್ಸ್, ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ವಿದ್ಯಾ ಮ್ಯಾಮ್ ಸೊಲ್ಯೂಷನ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು.